Hi, hello, good morning, and welcome back to my YouTube channel, My Life with Twins. ಸೊ ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ನಿಮಗೆಲ್ಲ ಹೇಗೆ ಸ್ಟಾರ್ಟ್ ಆಗಿದೆ? ನನಗಂತೂ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮಿನಿಟ್ ಮಾಡೋದೇ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್. ಆ್ಯಂಡ್ ನಮ್ಮ ಮನೆ 7 o'clock ಆಲ್ರೆಡಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಆಗೋಗಿರಬೇಕು. ಆ್ಯಂಡ್ ಫಾರ್ ಅ ಚೇಂಜ್ ಟುಡೇ ಮಧು ಆಪ್ಟೆಡ್ ರಾಗಿ ಗಂಜಿ ಬೇಕು ಅಂತ. ಸೊ ನಾನು ಅವ್ರಿಗೆ ರಾಗಿ ಅಂಬಲಿ ಪ್ರಿಪೇರ್ ಮಾಡಿ, ಅದು ಸ್ವಲ್ಪ ಶೀತ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾರಿಗದು? ಕೇಳಿಸ್ಕೊಂಡಲ್ಲ, ಅವನು ಅದನ್ನು ನನ್ನ ಕೇಳ್ತಿದ್ದ, ಅಮ್ಮ ಇದು ಯಾರಿಗೆ ಅಪ್ಪಗ ಮಾಡಿರೋದು ಅಂತ. ಆ್ಯಂಡ್ ನಮಗೆಲ್ಲ, ನನಗೆ ಮತ್ತು ಪಾಪುಗೆಲ್ಲ ನಾನು ಪೊಂಗಲ್ ಪ್ರಿಪೇರ್ ಮಾಡಿದ್ದೆ. ಯೂಶ್ವಲ್ ನಾನು ಮಂಡೇಸ್ ಎಲ್ಲ ನಾನು ಪೊಂಗಲ್ಲೇ ಆಪ್ಟ್ ಮಾಡ್ತೀನಿ ಪ್ರಿಪೇರ್ ಮಾಡೋಕ್ಕೆ, ಬಿಕಾಸ್ ಸಂಡೇ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ. ಆ್ಯಂಡ್ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮಂಡೇ ಯೂಶ್ವಲ್ ಪೊಂಗಲ್ಲೇ ರೆಡಿ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಲಾಸ್ಟ್ ವೀಡಿಯೋಗೆ ನನಗೆ ರೆಸ್ಪಾನ್ಸು ಚೆನ್ನಾಗಿತ್ತು. ಐ ಗಾಟ್ 15 more subscribers. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರಿಗೆ ಫಟಾಫಟ್ ಅಂತ ಬ್ರೇಕ್ಫಾಸ್ಟ್ನ ತಿನ್ನಿಸಿ, ಆ್ಯಂಡ್ 8:30ಗೆ ಅವ್ರು ಶಾಪ್ ಹೊರಡ್ತಾ ಇರ್ತಾರೆ. ಸೊ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬೇಗ ಬರೋಣ. ಅವ್ರನ್ನ ಬೇಗ ಸ್ಕೂಲಿಗೆ ಬಿಟ್ಟು ಬಂದು ನಾನು ಬಾಕಿ ಎಲ್ಲ ಕೆಲಸನ ಮುಗಿಸಿ ನಾನು ಟೀ ಕುಡಿತಾ ಇದ್ದೀನಿ. ಟೀ ಕುಡಿದು ನೆಕ್ಸ್ಟ್ ಮಿನಿಟೇ 11:30 ಆಗೋಗಿರುತ್ತೆ. ಸೊ ಐ ಜಸ್ಟ್ ಗೋ ಮನೆಗೆ ಕರ್ಕೊಂಡು ಬಂದು ಎವ್ರಿ ಡೇ ಅವ್ರಿಗೊಂದು ಪಾಪ ಕ್ರಾಫ್ಟ್ಸ್ ಎಲ್ಲ ಕೊಟ್ಟು ಕಳಿಸ್ತಿರ್ತಾರೆ, ಯಾವ್ಯಾವ ಲೆಟರ್ ಟೀಚ್ ಮಾಡಿ. ಏನು ಬೇಕು? ಏನು ಮಮ್ಮಮ್ಮ? ನಿಂಗೇನು ಇಷ್ಟ? ಏನ? ನೀನು ಅಮ್ಮಗೆ ಹೆಲ್ಪ್ ಮಾಡ್ತೀಯಾ? ಏನು ಮಾಡ್ತೀಯಾ? ಊಟ ಮಾಡಿ ಹೆಲ್ಪ್ ಮಾಡ್ತೀಯಾ? ಹೌದೌದು, ನೀನು ಊಟ ಮಾಡಿದ್ರೆ ಅದೇ ಒಂದು ದೊಡ್ಡ ಹೆಲ್ಪು. ಹೌದು, ದೊಡ್ಡ ಹೆಲ್ಪು. ಅಮ್ಮ ತಿನ್ನಿಸ್ಬೇಕಾ? ನೀನೇ ತಿಂತೀಯಾ? ನೀನೇ ತಿಂತೀಯಾ? ಬೇಗ ಬೇಗ ಫಸ್ಟ್ ತಿಂತೀಯಾ? ನೀನು ಫಸ್ಟು. ಶಿವ ಥರ ತಿಂತೀಯಾ? ಆಯ್ತು. ನಿಂಗೇನು ಬೇಕು? ನೀನು ಹೆಲ್ಪ್ ಮಾಡ್ತೀಯ ಮಮ್ಮ ಮಾಡೋಕ್ಕೆ? ವೆರಿ ಗುಡ್ ಪುಟ. ಶಿವ ಥರ ಹೆಲ್ಪ್ ಮಾಡ್ತೀಯಾ ನೀನು? ಸ್ಪೈಡರ್ಮ್ಯಾನ್ ಹೆಂಗೆ ಮಾಡ್ತಾನೆ? ಮೇಲೆ ಹೋಗ್ತಾನಾ? ಹೆಂಗೆ ವೇಪ್ ಆಗ್ತಾನೆ ಪುಟ್ಟ ಅವನು ಸ್ಪೈಡರ್ಮ್ಯಾನ್? ಹೌದಾ? ಓ ಸೂಪರ್. ಯಾರು ಸೂಪರ್ ಮ್ಯಾನ್ ನಮ್ಮನೆ? ಇಬ್ರುನಾ? ಅಮ್ಮ ಅಮ್ಮ ಸೂಪರ್ ಮ್ಯಾನ್. ಏ ಹಾಂ, ಅಮ್ಮ ಮತ್ತು ಅಣ್ಣ ಸೂಪರ್ ಮ್ಯಾನ್. ನೆಕ್ಸ್ಟ್ ಮಂಗ. ನೋಡಿದ್ರಲ್ಲ ಎಷ್ಟು ಮಾತಾಡ್ತಾರೆ ಅಂತ. ಸೊ ನಾವು ಊಟ ಮಾಡಿಸಿ ಬೇಗ 1:30ಗೆಲ್ಲ ಅವ್ರನ್ನ ಮಲಗಿಸ್ಬಿಡ್ತೀನಿ. ಅವ್ರು ಎದುರೋ ವರ್ಷದಲ್ಲಿ ಇನ್ನಷ್ಟು ಕೆಲಸ ಇರುತ್ತಲ್ವ, ಸೊ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ. ಅದನ್ನು ಮುಗಿಸ್ಕೊಂಡು ನಾವು ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಎದ್ಬಿಟ್ಟಿರ್ತಾರೆ. ಸೊ ನಾನು ಎಲ್ಲಿ ಕೆಲಸ ಮಾಡ್ತಿರ್ತೀನಿ ನನ್ನ ಜೊತೆನೇ ನಿಂತಿರೋದು, ಫುಲ್ ತರಲೆ ಮಾಡೋದು ಇದೇ ಆಗಿರುತ್ತೆ. ಆ್ಯಂಡ್ ಇವಾಗ ಅವರಿಗೆ ಜಾಸ್ತಿ ಮಲ್ಗೋಕೆ ಇಷ್ಟ ಆಗಲ್ಲ. ಅದರ್ ದ್ಯಾನ್ ದ್ಯಾಟ್ ಅವ್ರಿಗೆ ಮಾತಾಡ್ತಿರೋಕ್ಕೆ, ಆಟ ಆಡೋಕ್ಕೆ ತುಂಬ ಇಷ್ಟ. ಸೊ ಇದೇ ಸ್ವಲ್ಪ ಕಡಿಮೆ. ಇದು ತಿನ್ನಬೇಕು, ಹಂಗೆ ಕಚ್ಚೋದು ಗಟ್ಟಿ ನೋಡಿ. ಫುಲ್ ತಿನ್ನೋ. ನೆಕ್ಸ್ಟ್ ಫುಲ್ ತಿಂತಿದ್ಯಾ ತಾನೆ? ನೀನು ಫುಲ್ ತಿನ್ನಬೇಕು. ಫುಲ್ ಇದು ಕಚ್ಚು.
ಅಮ್ಮಕ್ಕೆ ತಿನ್ಸಿ ಯಾಕೆ ತಿನ್ಸ್ತೀರಾ? ಯಮ್ಮಿ ಯಮ್ಮಿನಾ? ಸೊ ಅವ್ರು ತಾಚಿ ಮಾಡಿದ್ಮೇಲೆ ಸ್ವಲ್ಪ ಅವ್ರಿಗೆ ಹೊರಡಕ್ಕೆ ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಸ್ನ್ಯಾಕ್ ಟೈಮ್. ಸೊ ಇವತ್ತು ಬೆಳಗ್ಗೆ ಅವ್ರಿಗೆ ಬಾಕ್ಸಿಗೂ ಕೂಡ ನಾನು ಪಪ್ಪಾಯ ಕೊಟ್ಟಿದ್ದೆ ಅಂತ, ಈವ್ನಿಂಗ್ ಪಪ್ಪಾಯನೇ ಬೇಕು ಅಂತ ಹೇಳಿ ಮತ್ತೆ ಪಪ್ಪಾಯ ತಿಂತಾಯಿದ್ದಾರೆ. ಆ್ಯಂಡ್ ನೆಹಿ ತುಂಬ ಇಷ್ಟ ಅವನಿಗೆ ಫ್ರೂಟ್ಸ್ ಅಂದರೆ, ಬಟ್ ನೆಹಿ ತುಂಬ ಚೂಸಿ. ಅವನು ತುಂಬ ಪಿಕ್ಕಿ ಈಟರ್ ಫ್ರೂಟ್ಸಲ್ಲೆಲ್ಲ. ಅವ್ನು ಕೆಲವೊಂದಷ್ಟೇ ಫ್ರೂಟ್ಸ್ನ ಇಷ್ಟಪಟ್ಟು ತಿಂತಾನೆ. ಸೊ ಅವ್ನು ಯಾವ್ದು ಇಷ್ಟಪಟ್ಟು ತಿಂತಾನೆ ಅದನ್ನೇ ಕೊಡೋದು ಬೆಟರು, ಬಿಕಾಸ್ ಅವ್ರು ತಿಂದರೆ ನಮಗೆ ಸಾಕಾಗಿರುತ್ತೆ. ಆ್ಯಂಡ್ ಅವ್ರ ಜೊತೆ ಅವ್ರನ್ನ ಮಲಗಿಸಿದ್ಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ತಿಂದ್ಕೊಂಡು ಇದ್ದೇ ಅವ್ರ ಫೇವ್ರೆಟ್ ಪ್ಲೇಸ್ ಕೂತ್ಕೊಳ್ಳೋಕೆ ಯಾವಾಗಲೂ. ಆ್ಯಂಡ್ ಈ ಥರ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆ ಚಿಟ್ ಚಾಟ್ ಮಾಡಿಕೊಂಡು ಮಾತಾಡಿಕೊಂಡು ನಾನು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಏನದು ಹೇಳು, ಏನದು ಪುಟ? ಒಬ್ಬಟ್ಟು. ಯಮ್ಮಿನಾ ಒಬ್ಬಟ್ಟು? ಸ್ವೀಟಾ? ಸ್ವೀಟಾ ಖಾರನಾ? ಸ್ವೀಟಾ. ಸ್ಮೈಲ್ ಏನೇ ಸ್ಮೈಲ್ ಮಾಡು. ನೆಕ್ಸ್ಟ್ ನೀನು ಹಿಂಗೆ ಮಾಡು ಇಲ್ಲಿ. ಆಮೇಲೆ ಸೊ ಇವಾಗ ಅವ್ರ ಸ್ನ್ಯಾಕ್ಸ್ ಟೈಮೆಲ್ಲ ಮುಗೀತು. ಆ್ಯಂಡ್ ನಾನು ನೇಲ್ ಕಟ್ ಮಾಡೋಣ ಅಂತ ಕೂತ್ಕೊಂಡೆ. ಎಷ್ಟು ಅವರಿಗೆ ಈ ಥರ ಕಷ್ಟ ಅಂದರೆ ನೇಲ್ ಕಟ್ ಮಾಡೋಕ್ಕೆಲ್ಲ ಕೂರಿಸೋದು ಸಿಕ್ಕಾಬಟ್ಟೆ ಕಷ್ಟ. ಆಮೇಲೆ ನಾನು ರೆಕಾರ್ಡು ಮಾಡೋಕ್ಕೆ ಬಿಡಲಿಲ್ಲ ಅವರು. ಸೊ ಐ ಜಸ್ಟ್ ಓಕೆ ಬಿಟ್ಬಿಡು ಅಂತ. ಆ್ಯಂಡ್ ಸಂಜೆ ಆಯಿತು. ಸೊ 5:30 ಆಗೋಗ್ತಾ ಆಲ್ರೆಡಿ ಇದೆಲ್ಲ ಮಾಡೋ ಅಷ್ಟರಲ್ಲಿ. ಸೊ ದೇವ್ರ ಪೂಜೆ ಮಾಡಿ ನೆಕ್ಸ್ಟ್ ಮಿನಿಟ್ ನೋಡಿ ಇವರು ಆಲ್ರೆಡಿ ಒಂದು ರೌಂಡ್ ಸೈಕಲ್ ಹೊಡಿಬೇಕು. ಏನಾದರೂ ಒಂದು ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ನಮಗಷ್ಟೇ ಎನರ್ಜಿನ ನಾವು ಸೇವ್ ಮಾಡಿ ಇಟ್ಕೊಬೇಕು ಅಷ್ಟೇ. ಸೊ ಒಂದಷ್ಟು ಅವ್ರಿಗೆ ಸೈಕಲ್ಲೆಲ್ಲ ಹೊಡಿಯೋದು ಬಿಟ್ಟು ಅವ್ರು ಹೆಂಗೆ ಆಟ ಆಡ್ತಾರೆ ಆ ಥರ. ಬಟ್ 5 ಮಿನಿಟ್ಸ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಬಟ್ ನೆಕ್ಸ್ಟ್ 5 ಮಿನಿಟ್ಸೇ ವೆಲ್ ಕಿತ್ತಾಡ್ತಿರ್ತಾರೆ. ಸೊ ಅಲ್ಲೇ ಇದ್ದು ನೋಡ್ಕೊತಾ ಇರಬೇಕು. ಏಯ್ ಬಾ. ಸೊ ಇವರಿಗೆ ಶಿವ ಅನ್ನೋ ಕಾರ್ಟೂನ್ ತುಂಬ ಇಷ್ಟ. ಅವನು ಯಾವಾಗಲೂ ಸೈಕಲಲ್ಲೇ ಬರ್ತಿರ್ತಾನೆ. ಸೊ ಅದಕ್ಕೆ ಸೈಕಲ್ ತೊಗೊಂಡಾಗ ಅಮ್ಮ ನಂಗೆ ಶಿವ ಥರ ಸೈಕಲ್ ತೊಗೊಡಿ, ಶಿವ ಥರ ನಾನು ಸೈಕಲ್ ಓಡಿಸ್ಬೇಕು ಅಂತ. ಸೊ ಇವಾಗಲೂ ಅದನ್ನೇ ಹೇಳ್ತಿದ್ದಾನೆ. ಇವನ ಪ್ರಕಾರ ಮಾನ ಅಂತ ಅಂದರೆ ಸೂಪರ್ಮ್ಯಾನ್ ಅಂತ. ಸೊ ಒಬ್ಬ ಶಿವ ಅಂತ, ಒಬ್ಬ ಸೂಪರ್ಮ್ಯಾನ್ ಅಂತ ಹೀಗೆ ಮಾತಾಡಿಕೊಂಡು ಸೈಕಲ್ ಓಡಿಸಿದಾಯಿತು. ನೆಕ್ಸ್ಟ್ ಈವ್ನಿಂಗ್ ನಾನು ಇನ್ನೊಂದಷ್ಟೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕುತ್ಕೊಂಡಿದ್ದೆ. ಇವ್ರಿಗೆ ನೆಕ್ಸ್ಟ್ ಡೇ ಬ್ಲೂ ಡೇ ಇತ್ತು. ಸೊ ಬ್ಲೂ ಡೇಗೆ ಕ್ರಾಫ್ಟ್ಸ್ ರೆಡಿ ಮಾಡಬೇಕಿತ್ತು. ಎನಿ ಕ್ರಾಫ್ಟ್ಸ್ ಅಥವಾ ನೀವು ಆಬ್ಜೆಕ್ಟ್ ಕೂಡ ಕೊಟ್ಟು ಕಳಿಸ್ಬಹುದಿತ್ತು. ಸೊ ನಾನು ನೋಡಿದೆ ಬ್ಲೂ ಕಲರ್ ಒಂದೇ ಆಬ್ಜೆಕ್ಟ್ ಇತ್ತು. ಸೊ ಅದನ್ನೇ ಇಬ್ಬರಿಗೂ ಕೊಟ್ಟು ಕಳ್ಸೋರು. ಅದು ನನಗೆ ಬೇಕು ಅಂತ ಕಚ್ಚಾಡ್ತಾರೆ. ಇನ್ನೂ ಏನೊಂದಾಗುತ್ತೆ ಅಂದರೆ ಅವರು ಡಿಸ್ಪ್ಲೇ ಅಂತ ಇಟ್ಟಿರ್ತಾರಲ್ವ, ಅವ್ರು ಸ್ಕೂಲ್ ಒನ್ ಡೇ ಆದರೂ ಇಟ್ಟಿರ್ತಾರೆ. ಬಟ್ ಇವರು ಆವಾಗಲೇ ಬರ್ತಾನೆ ನಂಗೆ ಅದೇ ಬೇಕು ಅಂತ ತುಂಬ ಹಠ ಮಾಡ್ತಾರೆ. ಸೊ ಪ್ರೀವಿಯಸ್ ರೆಡ್ ಡೇ ಇದ್ದಾಗ ಆ ಥರ ನಡೆದಿತ್ತು. ಸೊ ಅದಕ್ಕೆ ನಾನೇನಾದರೂ ಒಂದು ಕ್ರಾಫ್ಟ್ ಮಾಡಿ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ನನಗೆ ಕ್ರಾಫ್ಟ್ ಮಾಡೋಕ್ಕೆ ಬರೋಲ್ಲ, ಐ ಆಮ್ ನಾಟ್ ಅ ಗುಡ್ ಕ್ರಾಫ್ಟರ್. ಬಟ್ ಏನೋ ಒಂದು ಟ್ರೈ ಮಾಡಿದೆ. ಒಂದು ಕಾರ್ ಹಾಗೆ ಒಂದು ಕ್ಯಾಮಿಲಿನ್ ಪೆನ್ಸಿಲ್ ಮಾಡೋಣ. ಕ್ಯಾಮಿಲಿನ್ ಅಂತ ನಾನು ಯೂಸ್ ಮಾಡ್ತಿದ್ದೆ, ಹಾಗಾಗಿ ಅದೇ ನೇಮ್ ಬರೆದಿದ್ದೀನಿ. ಸೊ ಅದಕ್ಕೆ ಅದನ್ನು ಟ್ರೈ ಮಾಡ್ತಿದ್ದೆ. ಸೊ ಬ್ಲೂ ಕಲರಲ್ಲಿ ಕಾರ್ ಆ್ಯಂಡ್ ಬ್ಲೂ ಕಲರ್ ಪೆನ್ಸಿಲ್ನ ರೆಡಿ ಮಾಡ್ತಿದ್ದೆ. ಹೇಗೋ ಓಕೆ ಆಗಿ ಬಂತು. ಜಸ್ಟ್ ಅವರಿಗೆ ಕೊಟ್ಟು ಕಳಿಸ್ಬೇಕಲ್ವಾ. ಸೊ ನನಗೂ ಒಂದೇನೋ ನ್ಯೂ ಎಕ್ಸ್ಪೀರಿಯನ್ಸ್ ಆಯಿತು.
ಓಕೆ, ಇವಾಗ ಕ್ರಾಫ್ಟ್ಸ್ ಎಲ್ಲ ಮುಗೀತು ಆ್ಯಂಡ್ ಇಟ್ ಈಸ್ ಡಿನ್ನರ್ ಟೈಮ್. ಚಪಾತಿ ಸೊ ಅವರಿಗೆ ತಿನ್ನಿಸಿ ಮಲಗಿಸ್ ಆ್ಯಂಡ್ ಇಟ್ ಈಸ್ ನೆಕ್ಸ್ಟ್ ಡೇ ಅವ್ರಿಗೆ ಬ್ಲೂ ಡೇ ಸೆಲೆಬ್ರೇಷನ್ ಇತ್ತು. ಸೊ ಇವತ್ತು ಸ್ನ್ಯಾಕ್ಸಿಗೆ ಆ್ಯಪಲ್ ಮತ್ತು ಕ್ಯಾರೆಟ್ನ ಹಾಕ್ತಿದ್ದೆ. ನಾನು ಯಾವಾಗಲೂ ಆ್ಯಪಲ್ ಹಾಕ್ಬೇಕಾದ್ರೆ ಆ್ಯಪಲ್ನ ಕಟ್ ಮಾಡಿ ಸಾಲ್ಟ್ ವಾಟರಲ್ಲಿ ಸ್ವಲ್ಪ 1-2 ಸೆಕೆಂಡ್ ಇಟ್ಬಿಟ್ಟು ಆಮೇಲೆ ಹಾಕ್ತೀನಿ. ಸೊ ದಟ್ ಅದು ಕಲರೆಲ್ಲ ಚೇಂಜ್ ಆಗೋಲ್ಲ, ಟೇಸ್ಟು ಹಾಗೆ ಇರುತ್ತೆ ಅಂತ. ಇವ್ರು ನೋಡಿ ರೆಡಿ ಆದರೂ ಬ್ಲೂ ಡೇಗೆ ಬ್ಲೂ ಡ್ರೆಸ್ ಹಾಕೋಬೇಕಿತ್ತು. ಬ್ಲೂ ಕಲರ್ ಟೀ ಶರ್ಟ್ ಹಾಕ್ಕೊಂಡು ಒಂದೇ ಒಂದು ಫೋಟೋ ತೆಗಿತೀನಿ, ಪೋಸ್ ಕೊಟ್ಟರು ಅಂದರೆ ಕೊಡಲ್ಲ. ಏಯ್ ಪಕ್ಕ ನಿಂತ್ಕೊಳ್ಳೋ ಪ್ಲೀಸ್. ನೆಕ್ಸ್ಟು ಇಲ್ಲಿ ನೋಡು ಚೀಸ್ ಸ್ನೇಹಿತ್. ಯಮ್ಮಿ ಇತ್ತ. ಏನು ಮಾಡಿದ್ರಿ ಇವತ್ತು? ಹಾಂ, ಮಮ್ಮು ತಿನ್ನು ಬಂದೆ. ಹಾಂ ಹಾಂ, ಫೋಟೋ ತಗೊಂಡು ಬಂದ್ಯಾ? ಸೂಪರ್ ಪುಟ್ಟ.